ಆಕಾಶವಾಣಿ. ಆಯುಷ್ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಮೈಸೂರು. ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ. ಶ್ರವಣದೋಷ, ಬುದ್ಧಿಮಾಂದ್ಯತೆ, ತೊದಲುವಿಕೆ, ಆಟಿಸಂ, ಮಾತು, ಧ್ವನಿಯ ಸಮಸ್ಯೆ ಹಾಗೂ ಬೆಳವಣಿಗೆಯ ನ್ಯೂನತೆ, ಈ ಎಲ್ಲಾ ರೀತಿಯ ನ್ಯೂನತೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಹಾಗೂ ತರಬೇತಿ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆಯುಷ್. ಸ್ನೇಹಮಯಿ ವಾತಾವರಣದೊಂದಿಗೆ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ. ನವಜಾತ ಶಿಶುಗಳಿಂದ ವಯೋವೃದ್ಧರವರೆಗೆ ಎಲ್ಲಾ ರೀತಿಯ ವಾಕ್ ಮತ್ತು ಶ್ರವಣ ದೋಷಗಳ ಚಿಕಿತ್ಸೆಗಾಗಿ ಸಂಪರ್ಕಿಸಿ. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಮಾನಸ ಗಂಗೋತ್ರಿ ಆವರಣ, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 25025336, ಮೈಸೂರಿನ ಎಸ್ಟಿಡಿ ಕೋಡ್ 0821. ವೆಬ್ಸೈಟ್ ವಿಳಾಸ www.aiishmysore.in. ಇಂದಿನ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆಯಲ್ಲಿ ಶ್ರವಣದೋಷ ಮತ್ತು ತಂತನತೆ ಅಥವಾ ಸ್ವಲೀನತೆ ಈ ಕುರಿತು ಕಾರ್ಯಕ್ರಮ ಕೇಳುವಿರಿ. ಮೊದಲಿಗೆ ಶ್ರವಣದೋಷಕ್ಕೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಚಂದ್ರಶೇಖರ್ ಎನ್ವಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಂತರ ಶ್ರವಣದೋಷಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಮಾಹಿತಿ ನೀಡಲಿದ್ದಾರೆ ಶ್ರವಣ ತಜ್ಞರಾದ ಡಾಕ್ಟರ್ ವಿಕಾಸ್ ಎಂಡಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ವಿಷಯ ತಜ್ಞರಾದಂತಹ ಡಾಕ್ಟರ್ ವಿಕಾಸ್ ಎಂಡಿ ಅವರು. ಇವರು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಶ್ರವಣ ತಜ್ಞರಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಫಲಾನುಭವಿಗಳಾಗಿ ಎನ್.ವಿ. ಚಂದ್ರಶೇಖರ್ ಇದ್ದಾರೆ. ಅವರಿಬ್ಬರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಬನ್ನಿ ಡಾಕ್ಟರ್ ವಿಕಾಸ್ ಹಾಗೆ ಎನ್.ವಿ. ಚಂದ್ರಶೇಖರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲು ನಾನು ಫಲಾನುಭವಿಗಳಾದಂತಹ ಎನ್.ವಿ. ಚಂದ್ರಶೇಖರ್ನವರು ಮಾತಾಡಿಸ್ತೀನಿ. ಸರ್, ತಮಗೆ ವಯಸ್ಸು ಎಷ್ಟು ಸರ್? 83. ಯಾವ ಕಾರಣಕ್ಕೆ ನಿಮಗೆ ಸಮಸ್ಯೆ ಬಂತು? ಏಜ್ ರಿಲೇಟೆಡ್ ಅಂತ ಅನಿಸುತ್ತೆ ನನಗೆ. ಅಲ್ಲ, ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಏನು ಹೇಳಲಿಲ್ಲ, ನಾನು ಕೇಳಲಿಲ್ಲ. ನಾನು ಅಂದ್ಕೊಂಡಿದ್ದು ಹಾಗೆ ಅಂತ. ಆಮೇಲೆ ನನ್ನನ್ನು ಅವ್ರು ತಪಾಸಣೆ ಮಾಡಿದ್ಮೇಲೆ ದೋಷ ಇದೆ ಅಂತ ಗೊತ್ತಾಯಿತು. ಎಲ್ಲ 2 ಕಿವಿನೂ ಥರೋ ಆಗಿ ಚೆಕ್ ಮಾಡಿ ಏನು ಡಿಫೆಕ್ಟ್ ಇದೆ, ಲಾಸ್ ಆಫ್ ಹಿಯರಿಂಗ್ ಎಷ್ಟಿದೆ ಅಂತ ಹೇಳಿ ಎಲ್ಲ ಅಸೆಸ್ ಮಾಡಿ ನನಗೆ ಹಿಯರಿಂಗ್ ಏಡ್ ಹಾಕ್ಕೊಳ್ಬೇಕು ಅಂತ ಅಡ್ವೈಸ್ ಮಾಡಿದ್ರು. ಆವಾಗ ನಾನು ಅವರ ಅಡ್ವೈಸ್ ಮೇಲೆ ಅಲ್ಲೇ ಹಿಯರಿಂಗ್ ಏಡ್ ತೊಗೊಂಡು ಅವಾಗಲೂ ಉಪಯೋಗಿಸ್ತಾ ಇದ್ದೀನಿ. ಸರ್, ಈಗ ತಮಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಈಗ ನೀವು ಯಾಕೆ ಆಯುಷ್ಗೆ ಹೋಗಬೇಕು ಅಂತ ಅನ್ಸುತ್ತೆ? ಯಾರು ಸಜೆಸ್ಟ್ ಮಾಡಿದ್ರಾ ಹೇಗೆ? ಇಲ್ಲ, ನಾನೇ ಹೋದೆ. ಯಾಕೆ ಅಂತಂದರೆ ಇದು ಆಯುಷ್ ಸಂಸ್ಥೆ ನಮ್ಮ ಏಷ್ಯಾ ಖಂಡದಲ್ಲೇ ಬಹಳ ಹೆಸರುವಾಸಿಯಾಗಿದೆ. ಹೌದು, ತುಂಬ ಮನ್ನಣೆ ಪಡೆದಿದೆ. ಜೊತೆಗೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಸಿಗೋದಕ್ಕಿಂತ ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಸೇವೆ ಸಿಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಬಂದೆ. ಈಗ ಸರ್, ನೀವು ಆಯುಷ್ಗೆ ಹೋದ್ಮೇಲೆ ಟ್ರೀಟ್ಮೆಂಟ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನಾನು ಹೋದ ತಕ್ಷಣನೇ ನನಗೆ ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆ ಮಾಡಿ ಎಲ್ಲ ವಿವರಗಳನ್ನು ಮತ್ತು ಮಹತ್ವವನ್ನು ವಿವರಿಸಿ ತಪಾಸಣೆ ವೇಳೆ ಒಳ್ಳೆ ಸಹಕಾರ ನೀಡಿದ್ರು ನನಗೆ. ಆದಮೇಲೆ ನನ್ನ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು ಎಂಬುದು ವಿವರವಾಗಿ, ಸ್ಪಷ್ಟವಾಗಿ, ಸರಳ ಭಾಷೆಯಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ನಾನು ಹೀರಿಂಗ್ ಏಡನ್ನು ಆಯ್ಕೆ ಮಾಡುವಾಗ ಲಭ್ಯವಿದ್ದ ಎಲ್ಲ ಹೀರಿಂಗ್ ಏಡ್ಗಳನ್ನು ನನಗೆ ತೋರಿಸಿ ನನಗೆ ಸೂಕ್ತವಾದ ಯಾವುದು ಅನ್ನೋದು ನಿರ್ಧಾರ ಮಾಡಿ ನನಗೆ ಸೂಟಬಲ್ ಏಡನ್ನು ಆಯ್ಕೆ ಮಾಡೋಕ್ಕೆ ಸಹಕಾರ ನೀಡಿದ್ರು. ಬೇರೆ ಕಡೆ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ರೆ ಬಹಳ ಕಾಸ್ಟ್ಲಿ. ಹೌದು, ನಾನು ಬೇರೆ ಕಡೆ ಆನ್ಲೈನ್ ಎಲ್ಲ ಮಾಡಿದಾಗ ನನ್ನ ಮಕ್ಕಳು ಎಲ್ಲ ನೋಡಿದಾಗ ಅಲ್ಲಿ ಅವ್ರು ಏನು ಕೋಟ್ ಮಾಡಿದ್ರು ಅದಕ್ಕೆ ಅರ್ಧ ಬೆಲೆಗೆ ನನಗೆ ಇಲ್ಲಿ ಸಿಗೋ ಹಂಗಿತ್ತು. ಯಾಕೆಂದ್ರೆ ಇವರು ಪ್ರಾಫಿಟ್ ಮೋಟಿವ್ಗೋಸ್ಕರ ಮಾಡ್ತಾ ಇರೋರಲ್ಲ, ಸೇವೆಯನ್ನು ಥರದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೋ ಲಾಸ್ ನೋ ಪ್ರಾಫಿಟ್ ಬೇಸಿಸ್ ಮೇಲೆ ಮಾಡ್ತಾರೆ ಅನ್ನೋ ಭರವಸೆ ನನಗೆ ಬಂತು. ಅದ್ರ ಮೇಲೆ ನಾನು ಆಯ್ಕೆ ಮಾಡಿದ ಏಡು ಕೂಡ ಬಹಳ ಕಾಂಪಿಟೇಟಿವ್ ರೇಟ್ನಲ್ಲಿ ಸಿಕ್ತು ನನಗೆ. ಅಂದ್ರೆ ಈಗ ಟ್ರೀಟ್ಮೆಂಟ್ಗೆ ನೀವು ರೆಗ್ಯುಲರ್ ಆಗಿ ಹೋಗ್ತಾ ಇರಬೇಕಂತ ಹೇಗೆ? ನನಗೆ ಏನು ತೊಂದರೆ ಆದರೆ ನಾನು ಅಲ್ಲಿಗೆ ಹೋಗ್ತೀನಿ. ಹೀರಿಂಗ್ ಏಡ್ನಲ್ಲಿ ತೊಂದರೆ ಆದರೆ ಆಮೇಲೆ ಒಂದು ವರ್ಷಕ್ಕೊಂದ್ಸಲ ಇವರು ಅಸೆಸ್ ಮಾಡ್ತಾರೆ. ಓಕೆ, ಇದು ಡಿಟಿಯೋರೇಟ್ ಆಗಿದೆಯಾ, ಹಾಗೆ ಇದೆಯಾ, ಅಪ್ಗ್ರೇಡೇಷನ್ ಬೇಕಾ ಅದು ನೋಡೋಕ್ಕೋಸ್ಕರ ಮಾಡ್ತಾರೆ. ಹಾಗೆ ಮಾಡಿ 3 ವರ್ಷದಿಂದ ಪ್ರತಿ ವರ್ಷ ಟೆಸ್ಟ್ ಮಾಡಿ ಸರಿ ಇದೆ ಅಂತಂದಮೇಲೆ ಏನು ಟ್ರಬಲ್ ಶೂಟಿಂಗ್ ಏನು ಬೇಕಾದ್ರೂ ಕೂಡ ನಾನು ಹೋದರೆ ಎಲ್ಲ ತಾಳ್ಮೆಯಿಂದ ಎಲ್ಲ ಕೇಳಿ ಏನು ತೊಂದರೆ ಇದೆ ಅನ್ನೋದನ್ನ ನಿವಾರಣೆ ಮಾಡಿಕೊಡ್ತಾರೆ. ಅದು ಅಕಸ್ಮಾತ್ ಏನಾದರೂ ಇಲ್ಲೇ ಮಾಡೋಕ್ಕಾಗದೆ ಹೋದರೆ ಹೊರಗಡೆಗೆ ಸಪ್ಲೈಯರ್ ಕಳಿಸ್ಬಿಟ್ಟು ಅದನ್ನು ಮಾಡಿಸಿ ತರಿಸ್ಕೊಟ್ಟು ಬಂದ ತಕ್ಷಣ ಫೋನ್ ಮಾಡಿ ಬಂದೆ ತೊಗೊಂಡೋಗಿ ಅಂತ ಹೇಳ್ತಾರೆ. ನಾವು ಅಲ್ಲಿ ಬಂದ ಮೇಲೆ ಅದು ನಮ್ಮ ಕಡೆ
ಕಡೆ ಕೊಟ್ಟು ನಾವು ತಿರ್ಗಾ ಇಲ್ಲಿ ಹೋಗಿ ಫೈನ್ ಟ್ಯೂನಿಂಗ್ ಮಾಡಿಸ್ಕೊಳ್ಳೋಕ್ಕೆ, ಅಡ್ಜಸ್ಟ್ಮೆಂಟ್ಸ್ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲಿ ಹೋದಾಗ ಎಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಸಹಕಾರ ಕೊಟ್ಟು ನಮಗೆ ತೃಪ್ತಿಯಾಗೋ ರೀತಿಯಲ್ಲಿ ಎಲ್ಲ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ಸಂಸ್ಥೆ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅನ್ನಿಸ್ಕೊಳ್ಳೋದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ. ಬಹಳ ಸಂತೋಷ NV ಚಂದ್ರಶೇಖರ್ ಅವರೇ. ನಿಮಗೆ ಈ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಹೋದ್ಮೇಲೆ ನಿಮ್ಮ ಸಮಸ್ಯೆ ಆಲ್ಮೋಸ್ಟ್ ನಿವಾರಣೆ ಆಗಿದೆ ಅಂತ ಆಗಿದೆ ಅಲ್ವಾ? ಆಗಿದೆ. ಈ ಪ್ರಪಂಚದಲ್ಲಿ ಜೀವಿಗಳಲ್ಲಿ ಮನುಷ್ಯ ಮಾತ್ರ ಮಾತನಾಡಬಲ್ಲ ಜೀವಿ. ಒಂದು ಮಗು ಹುಟ್ಟಿದಾಗ ಅದು ತನ್ನ ಸುತ್ತಮುತ್ತ ಇರುವವರು ಮಾತನಾಡುವ ಮತ್ತು ಮಾಡುವ ಶಬ್ದಗಳನ್ನು ಕೇಳಿ ಮಾತನಾಡಲು ಕಲಿಯುತ್ತದೆ. ಈ ಮಾತುಗಳು ಮತ್ತು ಶಬ್ದಗಳು ಅದರ ಕಿವಿಯ ಮೇಲೆ ಬೀಳದಿದ್ದರೆ, ಆ ಮಗು ಕಿವುಡನಾಗಿದ್ದರೆ ಅದಕ್ಕೆ ಮಾತನಾಡಲು ಕಲಿಯುವುದಕ್ಕೆ ಆಗುವುದಿಲ್ಲ. ಈ ಸಂಸ್ಥೆಯು ಕಿವುಡತನ ಶಾಪವನ್ನು ನಿವಾರಿಸಿ ಮಾತನಾಡಲು ಕಲಿಯುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತಿದೆ. ನಾನು ಕಂಡಂತೆ ಬರುವವರಲ್ಲಿ ಬಹಳಷ್ಟು ಜನ ಕೆಳಸ್ತರದ ಅಷ್ಟು ವಿದ್ಯಾಭ್ಯಾಸವಿಲ್ಲದರಾಗಿರ್ತಾರೆ. ಅವರಿಗೂ ಅರ್ಥವಾಗುವ ಹಾಗೆ ವಿವರಿಸಿ ಅವರಿಗೆ ಸಹಾಯ ದೊರಕಿಸಿಕೊಡುವುದರಲ್ಲಿ ಈ ಸಂಸ್ಥೆಯ ವೈದ್ಯಕೇತರ ಸಿಬ್ಬಂದಿಗಳು, ಸ್ಟೂಡೆಂಟ್ಸು, ಇಂಟರ್ನ್ಸು, ಟ್ರೈನೀಸು ಎಲ್ಲರೂ ಬಹಳ ಸಮರ್ಪಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಎಲ್ಲರಿಗೂ ಉಚಿತ ಸೇವೆ ದೊರಕಿಸಿಕೊಡುತ್ತಿದ್ದಾರೆ. ಉಚಿತ ಎಂದರೆ ಕೇವಲ ಶುಲ್ಕವಿದ ಸೇವೆ ಎಂದು ಮಾತ್ರ ಅರ್ಥವಲ್ಲ. ಉಚಿತ ಅಂದರೆ ಅಪ್ರೋಪ್ರಿಯೇಟ್ ಅಥವಾ ಸೂಕ್ತ ಎಂಬ ಅರ್ಥವೂ ಇರುವುದರಿಂದ ಇವರು ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂಸ್ಥೆಯು ಮಾನವ ಕುಲಕ್ಕೆ ಮಹತ್ತರ ಸೇವೆ ಸಲ್ಲಿಸುತ್ತಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ, ಹೆಚ್ಚಿನ ರೀತಿಯಲ್ಲಿ ಜನರು ಸೇವೆ ಮಾಡೋ ಹಾಗಾಗಲಿ ಅಂತೇಳಿ ಆಶಿಸ್ತೇನೆ, ಶುಭ ಕೋರ್ತೀನಿ. ಕೆಳಗರೆ ಈಗ ನಾನು ಶ್ರವಣ ತಜ್ಞರಾದಂತಹ ಡಾಕ್ಟರ್ ವಿಕಾಸ್ MD ಅವರನ್ನ ಮಾತಾಡಿಸ್ತೀನಿ. ವಿಕಾಸ್ ಅವ್ರು ನಮಸ್ಕಾರ. ನಮಸ್ಕಾರ ಸರ್. ವಿಕಾಸ್ ಅವರೀಗ NV ಚಂದ್ರಶೇಖರ್ ಅವರನ್ನ ನೀವು ಟ್ರೀಟ್ ಮಾಡ್ತಾ ಇದ್ರಿ. ಹೌದು ಸರ್. ಓಕೆ, ಅವರು ಬಂದಾಗ ಹೇಗಿದ್ರು, ಇವಾಗ ಹೇಗಿದ್ದಾರೆ? ಫಸ್ಟ್ ತೊಂದರೆ ಅಂತ ಬಂದಾಗ ನಮಗೆ ಅವ್ರು ಹೇಳ್ದಂಗೆ 2-3 ವರ್ಷದಿಂದ ತೊಂದರೆ ಇತ್ತು. ಸೊ ಬಂದ ತಕ್ಷಣ ನಾವು ಫಸ್ಟ್ ಆಸ್ ಅ ಪ್ರೋಟೋಕಾಲ್ ನಾವು ಯಾವ ಕಿವಿ ತೊಂದರೆ ಜಾಸ್ತಿ, ಯಾವ್ದು ಕಡಿಮೆ, ಆ ಥರದೆಲ್ಲ ಅಸೆಸ್ ಮಾಡ್ತೀವಿ. ಕೇಳ್ಕೊಂಡು ಅವರ ಹಿಸ್ಟ್ರಿ ಪ್ರಕಾರ ನಾವು ಟೆಸ್ಟಿಂಗ್ ಶುರು ಮಾಡ್ತೀವಿ. ನಾವು ಯೂಶಲ್ ಆಗಿ ಶುರು ಮಾಡ್ತದ್ದು ಯಾವ ಕಿವಿ ಚೆನ್ನಾಗಿದೆ ಆ ಕಿವಿಯಿಂದ ತೊಂದರೆ ಅಸೆಸ್ ಮಾಡಕ್ ಶುರು ಮಾಡ್ತೀವಿ. ಸೊ ಹಾಗೆ ಎಷ್ಟು ತೊಂದರೆ ಇದೆ ಅಂತ ಟೆಸ್ಟಿಂಗ್ ಮಾಡಿದಾಗ 2ರಲ್ಲೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಗೊತ್ತಾಯ್ತು. ಸೊ ಯೂಶಲ್ ಆಗಿ ನಾವು ಈ ತರ ನೋಡಿದಾಗ ಏಜ್ ರಿಲೇಟೆಡ್ ಏನು ಅವರ ನಾವು ಆಡಿಯೋಗ್ರಾಮ್ ಅಂತ ಹೇಳ್ತೀವಿ, ಅಂದ್ರೆ ಕಿವಿಯ ಕೇಳುವ ಫ್ರೀಕ್ವೆನ್ಸಿ ವಯಸ್ಸು ಏನಿರುತ್ತೆ ಅದನ್ನ ಆಡಿಯೋಗ್ರಾಮ್ ಅಂತ ಹೇಳ್ತೀವಿ. ಅದು ನೋಡಿದಾಗ ವಯಸ್ಸಿಂದ ಬಂದಿರೋಂಥ ತೊಂದರೆ ತರನೇ ಕಾಣಿಸ್ತು. ಸೊ ಅದಾದ್ಮೇಲೆ ಟೆಸ್ಟಿಂಗ್ ಪೂರ್ತಿ ಆದ್ಮೇಲೆ ಅವ್ರಿಗೆ ಎಷ್ಟು ಶೇಕಡವಾರು ಇಷ್ಟು ತೊಂದರೆ ಇದೆ ಅಂತ ಹೇಳಿದ್ವಿ. ಸೊ ಅದರಲ್ಲಿ ಅವ್ರಿಗೆ ಒಂದು ಕಿವಿಗೆ ಇನ್ನೊಂದು ಕಿವಿಗೆ ಅಲ್ಪ ಒಂದು 10% ಅಷ್ಟು ವೇರಿಯೇಷನ್ ಇತ್ತು. ಯೂಶಲ್ ಆಗಿ 2 ಈಕ್ವಲ್ ತರನೇ ಇರುತ್ತೆ. ಸೊ ಓವರ್ ಟೈಮ್ ಅದು ಒಂದು ಕಿವಿ ತೊಂದರೆ ಜಾಸ್ತಿ ಇರ್ಬೋದು, ಒಂದು ಕಿವಿ ಕಡಿಮೆ ಇರ್ಬೋದು. ಹಾಗೆ ಅದು ಪ್ರೋಗ್ರೆಸಿವ್ ಅಂದ್ರೆ ಬರ್ತಾ ಬರ್ತಾ ಜಾಸ್ತಿ ಆಗ್ಲೂಬಹುದು. ಸೊ ಅದನ್ನೆಲ್ಲ ಅವ್ರಿಗೆ ವಿವರಿಸಿದ್ವಿ. ವಿವರಣೆ ಮಾಡಿ ತೊಂದರೆ ಹೇಳಿ ಮತ್ತೆ ಅವ್ರ ನೆಕ್ಸ್ಟ್ ಏನು ಮುಂದಕ್ಕೆ ಏನ್ ಮಾಡಬೇಕು, ಇದು ಸೊಲ್ಯೂಷನ್ ಏನು ಅಂತಾನು ಅವ್ರಿಗೆ ತಿಳಿಸ್ಕೊಟ್ವಿ. ಅಂದ್ರೆ ಈಗ NV ಚಂದ್ರಶೇಖರ್ ಅವರಿಗೆ ಏಜ್ ಫ್ಯಾಕ್ಟರ್ ಇಂದ ಈ ಒಂದು ಸಮಸ್ಯೆ ಇದೆ ಅಂತ ಅವರು ಕೂಡ ಹೇಳಿದ್ರು, ನೀವು ಕೂಡ ಅದನ್ನೇ ಹೇಳ್ತಾ ಮೇಜರ್ಲಿ ಅದೇ ಅಲ್ವಾ? ಈಗ ಎಲ್ರಿಗೂ ಬರುತ್ತಾ? ಅದೊಂದು ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಇದು ಕಿವಿ ಕೇಳಿಸೋ ತೊಂದರೆ ಯಾವಾಗ ಹೇಗ್ ಬೇಕಾದ್ರೂ ಬರ್ಬೋದು. ಓಕೆ, ಅದನ್ನ ನಾವು ಅಕ್ವೈರ್ಡ್ ಅಂತ ಹೇಳ್ತೀವಿ. ಏನೋ ಒಂದು ಕಾರಣದಿಂದ ಬರುತ್ತೆ. ಯೂಶಲ್ ಆಗಿ ಬಿಲೋ 50 ಇಯರ್ಸ್, ಬಿಲೋ 45 ಇಯರ್ಸ್ ಆದ್ರೆ ಯಾವ್ದೋ ಒಂದು ಕಾರಣ, ಕಿವಿ ಸೋರೋ ತೊಂದರೆ ಇರ್ಬೋದು, ಅಥವಾ ತುಂಬಾ ಮ್ಯೂಸಿಕ್ ಕೇಳುವಂಥದ್ದು ಇರ್ಬೋದು, ಅಥವಾ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋ ಇರ್ಬೋದು. ಈ ತರ ಏನೋ ಒಂದು ಕಾರಣದಿಂದ ಬರುತ್ತೆ. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ, ಸಡನ್ ರಾತ್ರಿ ಮಲಗಿದ್ದೆ ಬೆಳಿಗ್ಗೆ ಎದ್ದಾಗ ಏನು ಕೇಳಿಸ್ತಾನೆ ಇರ್ಬೋದು. ಕೆಲವೊಂದು ಬ್ಲಡ್ ಸಪ್ಲೈ ತೊಂದರೆಯಿಂದಾನು ಆಗೋಗುತ್ತೆ, ಆ ತರನು ಆಗುತ್ತೆ ಸಡನ್ ಆಗಿ. ಇಲ್ಲ ಅಮ್ಮ ಆಗೋದು ಅಂದ್ರೆ ಮಮ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ಈ ತರ ಎಲ್ಲಾ ತೊಂದರೆಗಳಿಂದನೂ ಕಿವಿ ಕೇಳೋ ತೊಂದರೆ ಬರುತ್ತೆ. ಆದ್ರೆ ಬಿಲೋ 45 ನಾವು ಸಸ್ಪೆಕ್ಟ್ ಮಾಡ್ತೀವಿ ಏನೋ ಒಂದು ತೊಂದರೆಯಿಂದ ಬಂದಿದೆ ಅಂತ. ಆ ತೊಂದರೆ ಏನಿರಬಹುದು ಅಂತ ಐಡೆಂಟಿಫೈ ಮಾಡಕ್ ಟ್ರೈ ಮಾಡಿದ್ವಿ. ಬಟ್ ಆಫ್ಟರ್ 45 ಮುಂಚೆ ಏನಾಗ್ತಿತ್ತು, ವಯಸ್ಸಿಂದ ಬರೋ ತೊಂದರೆ 60-65 ಮೇಲೆ ಶುರು ಆಗ್ತಿತ್ತು. ಅಂದ್ರೆ ಈಗ ಎಲ್ಲಾ ಕಾಯಿಲೆಗಳು ಕೂಡ 60 ಮೇಲೆ. ಈಗ ಲೈಫ್ ಸ್ಟೈಲ್ ಚೇಂಜ್ ಆದ್ಮೇಲೆ ನಾವು ವಯಸ್ಸಿನ ತೊಂದರೆ ಅಂತ ಏನ್ ಹೇಳ್ತೀವಿ, ಅದು 45-50ಕ್ಕೆ ಇಳಿದ್ಬಿಟ್ಟಿದೆ. ಅಲ್ಲ, ಈಗ 50 ಅಂತಾನೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು, ಕೇಳದೆ ಎನ್ನುವಂಥದ್ದು, ಶುಗರ್ ಇದೆ, BP ಇದೆ. ಈಗ ಶುಗರ್ 25-30ಕ್ಕೆ ಬರ್ತಾ ಇದೆ. ಹೌದು, ಅಂದ್ರೆ ಈಗ ಏಜ್ ಫ್ಯಾಕ್ಟರ್ ಅಲ್ವೇ ಇಲ್ಲ, ಅದು ಎಲ್ಲ ಫುಡ್ ಹ್ಯಾಬಿಟ್ ಅಂತ ಕಾಣುತ್ತೆ. ಹೌದಾ, ಲೈಫ್ ಸ್ಟೈಲ್. ಈಗ ಆಲ್ಮೋಸ್ಟ್ ಹೇಗಾಗ್ತದೆ ಅಂತಂದ್ರೆ, ವಯಸ್ಸಾದವ್ರನ್ನ ಕರ್ಕೊಂಡ್ ಬಂದಿರೋ ಮಕ್ಳಿಗೂ ಟೆಸ್ಟಿಂಗ್ ಮಾಡುವಂತ ಪರಿಸ್ಥಿತಿ ಬಂದಿದೆ. 45-48 ಇರುತ್ತೆ, ಅವ್ರು ತೊಂದರೆ ಕರ್ಕೊಂಡ್ ಬಂದಿರ್ತಾರೆ, ಇವ್ರಿಗೂ ಹೆಚ್ಚು ಕಮ್ಮಿ ಅಷ್ಟೇ ತೊಂದರೆ ತರ ಕಾಣುತ್ತೆ. ಸೊ ಅಬೌವ್ 45 ಇಯರ್ಸ್ ನಾವು ರೆಕಮೆಂಡ್ ಮಾಡ್ಬಿಡ್ತೀವಿ, ಒಂದ್ಸತಿ ಪರೀಕ್ಷೆ ಮಾಡಿಸ್ಬಿಡಿ, ನಿಮ್ಗೆ ಏನಾದ್ರು ಒಂಚೂರು ವೇರಿಯೇಷನ್ ಇದ್ರು ತೋರಿಸ್ಕೊಂಡ್ಬಿಡಿ ತಕ್ಷಣನೇ ಅಂತ ಹೇಳ್ತೀವಿ. ಓಕೆ, ಈಗ ಒಬ್ರಿಗೆ ಕಿವಿ ಕೇಳಲ್ಲ ಅನ್ನುವಂಥದ್ದು ಆಗುತ್ತೆ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್, ಅಂದ್ರೆ ಮೀನ್ಸ್ 50% ಆಫ್ ಕಿವಿ ಕೇಳಲ್ಲ ಅಂತಂದ್ರೆ ಕೇಳಲ್ಲ ಅಂತ ಡಿಕ್ಲೇರ್ ಮಾಡ್ತೀರಾ, ಹೇಗೆ ಅದು? ಇಲ್ಲ, ಅಂದ್ರೆ ಈಗ ಅದರಲ್ಲಿ ಕ್ಯಾಟಗರಿ ಇದೆ. ಅಂದ್ರೆ ಈಗ ನನಗೆ ಅವ್ರಿಗೆ ಗೊತ್ತಾಗುವಂಥದ್ದು, ನನಗೆ ಇವಾಗ ಕಿವಿ ಕೇಳಿಸ್ತಿಲ್ಲ ಅಂತ ಗೊತ್ತಾಗುವಂಥದ್ದು 30% ದಾಟದ ಮೇಲೆ. ಓಕೆ, ಯಾಕಂದ್ರೆ ನಾವು ಮಾತಾಡುವಂತ ಲೆವೆಲ್ ಎಲ್ಲ ಒಂದು 40% 50% ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅದು ಕೇಳದೆ ಇರೋ ತನಕನೂ ಅವ್ರಿಗೆ ತೊಂದರೆ ಗೊತ್ತೇ ಆಗಲ್ಲ. ಸೊ ಒಂದು 30% ದಾಟದ ಮೇಲೆ ಎಲ್ಲ ರಿಪಿಟೇಷನ್ ಕೇಳ್ತಾರೆ. ಏನು ಅಂತ ರಿಪಿಟೇಷನ್ ಕೇಳಿದಾಗ ಅವಾಗ ಗೊತ್ತಾಗುತ್ತೆ, ಓಕೆ ಕಿವಿ ಕೇಳಿಸೋದು ಡೌನ್ ಆಗಿದೆ ಅಂತ. ಫಸ್ಟ್
ಫಸ್ಟ್ ಯೂಶಲ್ ಆಗಿ ಐಡೆಂಟಿಫೈ ಮಾಡೋದು ಫ್ಯಾಮಿಲಿ ಮೆಂಬರ್ಸ್. ಸೊ ನಾನು ವಾಪಸ್ ಕೇಳ್ತಾ ಇದೀನಲ್ಲ, ಎರಡೆರಡು ಸತಿ ಕೇಳಂಗ್ ಮಾಡ್ತಾರಲ್ಲ ಇವರು, ಅವ್ರು ಹೇಳ್ತಾರೆ ನಿಮ್ಗೆ ಕಿವಿ ಕೇಳೋದು ಕಡಿಮೆ ಆಗಿದೆ, ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಐಡೆಂಟಿಫೈ ಮಾಡ್ತಾರೆ. ಈಗ ಈ ತರ ಸಮಸ್ಯೆ ಇದೆ ಅಂತ ಬಂದಾಗ ಪೇಷಂಟ್ ನೀವು ಯಾವ ಟ್ರೀಟ್ಮೆಂಟ್ಗಳನ್ನ ಮಾಡಿ ಅವರಿಗೆ ಏನು ಹಿಯರಿಂಗ್ ಏಡ್ ಹಾಕಬೇಕು ಅಂತ ಅನ್ಸುತ್ತೆ ಅದನ್ನ ಹೇಳಿ. ಈಗ ಅಂದ್ರೆ 2 ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್, ಇನ್ನೊಂದು ಮೆಡಿಕಲ್ ಇಲ್ಲದೆ ಇದ್ದಾಗ ಹಿಯರಿಂಗ್ ಏಡ್ ಆಪ್ಷನ್ ಇರುತ್ತೆ. ಓಕೆ. ಸೊ ಈಗ ಫಸ್ಟ್ ನಾವು ಬಂದ ತಕ್ಷಣ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಪಾಸಿಬಿಲಿಟಿನ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಅಂದ್ರೆ ಈಗ ನಾನು ಹೇಳಿದೆ, ನಾನು ಅಮ್ಮ ಬಂದಿರ್ಬೋದು, ಸಡನ್ ಆಗಿ ರಾತ್ರಿ ಮಲ್ಗಿ ಬೆಳಿಗ್ಗೆ ಎದ್ದಾಗ ಕಿವಿ ಕೇಳೋ ತೊಂದರೆ ಆಗಿರುತ್ತೆ. ಈ ತರ ತೊಂದರೆಗೆ ಸುಮಾರು ಸತಿ ಸ್ಟೀರಾಯ್ಡ್ ಥೆರಪಿ ಅಂತ ಇರುತ್ತೆ. 15 ದಿವಸ, ಯಾವಾಗ ನಾವು ಈ 15 ಡೇಸ್ ಕ್ರೂಷಿಯಲ್ ಟೈಮ್ ಅಂತ ಹೇಳ್ತೀವಿ, ತೊಂದರೆ ಬಂದ ತಕ್ಷಣ ಅದರಿಂದ 15 ದಿವಸದೊಳಗಡೆ ನಾವು ಸ್ಟೀರಾಯ್ಡ್ ಥೆರಪಿ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ನಮ್ಮ ಹಿಯರಿಂಗ್ ಕೆಪಾಸಿಟಿನ ವಾಪಸ್ ಪಡ್ಕೊಳ್ಳೋ ಅಂತ ಕೆಪಾಸಿಟಿ ಇರುತ್ತೆ. ಆದ್ರೆ ಈ ಕ್ರೂಷಿಯಲ್ 15 ದಿವಸ ದಾಟಿದ ಮೇಲೆ ಅದು ಪರ್ಮನೆಂಟ್ ಮತ್ತೆ ಲೈಫ್ ಟೈಮ್ಗೆ ನಾನು ವಾಪಸ್ ತರಕ್ ಆಗೋದಿಲ್ಲ. ಓಕೆ. ಸೊ ಇದು ಪಾಸಿಬಿಲಿಟಿ ಚೆಕ್ ಮಾಡಿ. ಅಂದ್ರೆ ಈಗ ನನಗೆ ನೆನ್ನೆ ಸರಿಗಿದ್ದೆ, ಇವತ್ತು ತೊಂದರೆ ಆಯ್ತು ಅಂತ ಬಂದವರಿಗೆ ನಾವು ಈ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಕಳಿಸ್ತೀವಿ. ನನ್ಗೆ ಇಲ್ಲ 2 ತಿಂಗಳು ಆಯ್ತು, 3 ತಿಂಗಳಾಯ್ತು, 1 ವರ್ಷ ಆಯ್ತು ಅಂತವ್ರಿಗೆ ನಮ್ಗೆ ಆವಾಗ ಆಪ್ಷನ್ ಇರೋದಿಲ್ಲ. ಒಂದ್ಸತಿ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಕೇಳ್ತೀವಿ. ಅಂದ್ರೆ ನಾವು ಯೂಶಲಾಗಿ ENT ಡಾಕ್ಟರ್ ರೆಫರ್ ಮಾಡ್ತೀವಿ, ಅಥವಾ ಮಕ್ಕಳಿದೆ ಪೀಡಿಯಾಟ್ರಿಷಿಯನ್ ರೆಫರ್ ಮಾಡ್ತೀವಿ. ಸೊ ಅವರಿಂದ ಕ್ಲಿಯರೆನ್ಸ್ ತಗೊಳ್ತೀವಿ ಟ್ರೀಟ್ಮೆಂಟ್ ಆಪ್ಷನ್ ಇದೆಯಾ ಅಂತ. ಯಾವಾಗ ಇಲ್ಲ, ಇದು ಲಾಂಗ್ ಸ್ಟ್ಯಾಂಡಿಂಗ್ ಆಯ್ತು ಅಂತ ಹೇಳ್ತಾರೆ, ಆವಾಗ ನೆಕ್ಸ್ಟ್ ಆಪ್ಷನ್ ನಾವು ಹಿಯರಿಂಗ್ ಏಡ್ ಅಂತ ಡಿಸೈಡ್ ಮಾಡ್ತೀವಿ. ಓಕೆ. ಅಂದ್ರೆ ಈ ಸಮಸ್ಯೆ ಸಾಧಾರಣವಾಗಿ ವಾಯ್ಸ್ ಫ್ಯಾಕ್ಟರ್ ಅಂತಾನೂ ಆಗ್ಬೋದು, ಹಾಗೆ ಅನುವಂಶಿಕವಾಗೂ ಬರ್ಬೋದಾ? ಅನುವಂಶಿಕವಾಗಿ ಮಕ್ಕಳಲ್ಲಿ ಬಂದ್ಬಿಡುತ್ತೆ. ಮಕ್ಕಳಲ್ಲಿ ಇದ್ರೆ ಯೂಶಲ್ ಆಗಿ ತಂದೆ ತಾಯಿ ಪ್ರಾಬ್ಲಮ್ ಇದ್ರೆ ಮಕ್ಳಿಗೆ ಬರುವಂತದ್ದು. ಕೆಲವೊಂದ್ಸತಿ ಮಕ್ಳು ಕ್ಯಾರಿಯರ್ಸ್ ಆಗ್ತಾರೆ, ಗೊತ್ತೇ ಆಗಲ್ಲ. ತಂದೆ ತಾಯಿಗೆ ತೊಂದರೆ ಇರುತ್ತೆ, ಮಕ್ಳಿಗೆ ಏನು ತೊಂದರೆ ಇಲ್ಲ, ನಾರ್ಮಲ್ ಆಗಿ ಹೋಗಿರ್ತಾರೆ, ಬಟ್ ಅವರ ಮಕ್ಳಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಏಜ್ ಫ್ಯಾಕ್ಟರ್ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್. ಮುಂಚೆ 86 ವರ್ಷ ಆದ್ರೂ ಕಿವಿ ಕೇಳಿಸ್ಕೊ, ನಮ್ಮಲ್ಲಿ 107 ವರ್ಷದವರೆಗೂ ಟೆಸ್ಟಿಂಗ್ ಮಾಡಿದ್ವಿ ನಾವು. ಸೊ 86-90 ವರ್ಷದವರೆಗೂ ನಾರ್ಮಲ್ ಇರೋರ್ನ ನೋಡಿದ್ವಿ ನಾವು. ಆದ್ರೆ ಇವಾಗ 45-50 ವರ್ಷದವರೆಗೂ ತೊಂದರೆ ಇರೋದು ನೋಡ್ತಿದ್ವಿ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಮೇಲೆ ಬರ್ತಾ ಹೋಗುತ್ತೆ. ಅದರಲ್ಲಿ ಜೆನೆಟಿಕ್ ಗಿಂತ ಜಾಸ್ತಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತಾನೆ. ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಹತ್ರ ಈಗ ಒಬ್ರು ಪೇಷಂಟ್ ಬಂದ್ರು ಅಂತ ಹೇಳಿದ್ರೆ, ಈಗ ಅವ್ರಿಗೆ ಕಿವಿಯ ಸಮಸ್ಯೆ ಇದೆ ಅಂತ ಅಂದಾಗ ಈಗ ನೀವು ಅಸೆಸ್ ಮಾಡ್ತೀರಿ. ಅಸೆಸ್ ಮಾಡಿದಾಗ ನೀವು ಹೇಳಿದ್ರೆ 30% ದಾಟಿದ ಮೇಲೆ ಕೂಡ ಅವ್ರಿಗೆ ಅನುಭವಕ್ಕೆ ಬರೋದು ಅಂತ ಹೇಳಿ. ಈಗ 30% ದಾಟಿದೆ ಅಂತ ಅಂದಾಗ ನೀವು ಟ್ರೀಟ್ಮೆಂಟ್ ಮಾಡಿದಾಗ ಈಗ ಅವ್ರನ್ನ 100% ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಇಲ್ಲ 30% ಏನಿದೆ ಅದು ಲಾಸೇನಾ? ಅಲ್ಲ, ಅಂದ್ರೆ ಒಂದ್ಸತಿ ಹಿಯರಿಂಗ್ ಲಾಸ್ ಪರ್ಮನೆಂಟ್. ಅದನ್ನ ನಾವು ಚೇಂಜ್ ಮಾಡಕ್ ಆಗೋದೇ ಸಾಧ್ಯನೇ ಇಲ್ಲ, ನಾರ್ಮಲ್ ಮಾಡಕ್ ಸಾಧ್ಯ. ಅಂದ್ರೆ ಈಗ ಕಣ್ಣಿನ ಸಮಸ್ಯೆ ಇದ್ದಾಗ ನಾವು ಹೋದಾಗ ಕಣ್ಣಿಗೆ ಎಷ್ಟು ಸಮಸ್ಯೆ ಆಗಿದೆ ಅದನ್ನ ರಿಕವರಿ ಅಂತೂ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಅದೇ ರೀತಿನೂ ಇಲ್ವಾ? ಕಿವಿನೂ ಅಷ್ಟೇನೆ. ಕಿವಿ ಒಂದ್ಸತಿ ತೊಂದರೆ ಬಂದ್ಮೇಲೆ ಲೈಫ್ ಟೈಮ್. ಆದ್ರೆ ಅವ್ರಿಗೆ ಅದನ್ನ ಕಮ್ಯುನಿಕೇಶನ್, ಬೇರೆಯವ್ರ ಜೊತೆ ಮಾತುಕತೆಗೆ ಏನು ತೊಂದರೆ ಆಗದೆ ಇರೋಂಗೆ ಮಾಡುವಂತ ಡಿವೈಸ್ ಗಳಿದೆ ಅಷ್ಟೇ. ಆದ್ರೆ ಅದು ಹಾಕೊಂಡ ತಕ್ಷಣ ನಾನು ನಾರ್ಮಲ್ ಆದೆ ಆತರ ಇಲ್ಲ. ಅವ್ರು ತೆಗ್ದಿಟ್ಟಾಗ ಪುನಃ ತೊಂದರೆ ಹಾಗೆ ಉಳಿಯುತ್ತೆ. ಡಿವೈಸ್ ಹಾಕೊಳ್ಬೇಕು, ಉಪಯೋಗಿಸ್ಬೇಕು, ಆರಾಮ ಕಮ್ಯುನಿಕೇಶನ್ ಮಾಡಬೇಕು. ತೆಗ್ದಿಟ್ಟ ಮೇಲೆ ತೊಂದರೆ ಹಾಗೆ ಉಳಿಯುತ್ತೆ. ಓಕೆ. ಅಂದ್ರೆ ಈಗ ಡಿವೈಸ್ ಹಾಕಿದ ಮೇಲೆ ಬೇರೆ ರೀತಿಯ ಸಮಸ್ಯೆಗಳೇನಾಗುತ್ತಾ? ಮೀನ್ಸ್ ಅಂದ್ರೆ ಈಗ ಮೊದಲು ಬರ್ತಿತ್ತು ಡಿವೈಸ್ ಒಂದು ಪಾಕೆಟ್ ಅಲ್ಲಿ ಒಂದನ್ನ ಬಾಡಿ ಲೆವೆಲ್ ಹಿಯರಿಂಗ್ ಅಲ್ವಾ, ಅದೊಂದಿತ್ತು, ಹಾಕೋತಿದ್ರು. ಈಗ ಅಡ್ವಾನ್ಸ್ ಆಗ್ಬಿಟ್ಟಿದೆ. ಈಗ ಅವ್ರಿಗೆ ಇಯರಿಂಗ್ ಸಮಸ್ಯೆ ಇದೆ ಅಂತ ಕಾಣೋದೇ ಇಲ್ಲ, ಆ ತರದ್ದು ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಬಂದ್ಬಿಟ್ಟಿದಾವಲ್ಲ. ಮುಂಚೆ ಏನಾಗಿತ್ತು, ಅನಲಾಗ್ ಟೆಕ್ನಾಲಜಿ ಅಂತ, ಸುಮ್ನೆ ಸೌಂಡ್ ಬರೋದು ಅದನ್ನ ಜೋರ್ ಮಾಡಿ ಕೊಟ್ಬಿಡ್ತಾ ಇತ್ತು. ಬಾಡಿ ಲೆವೆಲ್ ಅಂತ ಹೇಳ್ತಿದ್ವಲ್ಲ, ಪಾಕೆಟ್ ಅಲ್ಲಿ ಇಟ್ಕೊಳ್ತಿದ್ವಿ. ಸೊ ಸುಮ್ನೆ ಸೌಂಡ್ ಬರ್ದಿದ್ದನ್ನ ಯಾವ ಶಬ್ದ ಬಂದು ಜೋರ್ ಮಾಡ್ಕೊಡ್ತಿದ್ವಿ. ಆದ್ರೆ ಇವಾಗ ಡಿಜಿಟಲ್ ಟೆಕ್ನಾಲಜಿ ಅಂತ ಬಂದ್ಮೇಲೆ ಮಾತನ್ನ ಮಾತ್ರ ಪಿಕ್ ಮಾಡುತ್ತೆ, ಮಾತನ್ನ ಮಾತ್ರ ಅಡ್ವಾನ್ಸ್ ಮಾಡುತ್ತೆ, ಬೇರೆ ಶಬ್ದ ಕೇಳ್ಸಂಗ್ ಮಾಡುತ್ತೆ. ಆದ್ರೆ ಅದನ್ನ ಸಫಿಶಿಯಂಟ್ ಎಷ್ಟು ಪವರ್ ಮಾತಕ್ಕೆ ಕೊಡ್ಬೇಕು ಅಷ್ಟೇ ಪವರ್ ಬೇರೆ ನಾಯ್ಸ್ ಗಳಿಗೆ ಕೊಡಲ್ಲ. ಈಗ ನಾನು ಫ್ಯಾನ್ ಹಾಕೊಂಡು ಕೂತಿದ್ರೆ ಫ್ಯಾನ್ ನಾಯ್ಸ್ ಪಿಕ್ ಮಾಡುತ್ತೆ, ಆದ್ರೆ ಅದು ಎಷ್ಟು ಮೈಲ್ಡ್ ಕೇಳಬೇಕು ಅಷ್ಟೇ ಇರುತ್ತೆ. ಮಾತನ್ನ ಮಾತ್ರ ಅಡ್ವಾನ್ಸ್ ಮಾಡಿ ಚೆನ್ನಾಗಿ ಜೋರ್ ಮಾಡಿ ಕೊಡುವಂತ ಮಿಷಿನ್ಗಳು, ಅದು ಡಿಜಿಟಲ್ ಹಿಯರಿಂಗ್ ಏಡ್ ಅಂತ. ಆ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟಿದೆ. ಹಾಗೇನೆ ಒಳಗಡೆ ಇರೋ ಹಿಯರಿಂಗ್ ಏಡ್ಗಳು ಬಂದ್ಬಿಟ್ಟಿದೆ. ಸೊ ಏನಂದ್ರೆ ಕಾಣಿಸೋದೇ ಇಲ್ಲ. ಈಗ ಎಸ್ಪೆಷಲಿ ವರ್ಕಿಂಗ್ ಕ್ಲಾಸ್ ಪೀಪಲ್ ನನಗೆ ಕಾಣಿಸಬಾರ್ದು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಒಳಗಡೆ ಹಾಕಿ ಹಿಯರಿಂಗ್ ಏಡ್ ಹೇಗೆ ಕೂರಿಸಬಹುದು ಅಂತಂದ್ರೆ ಅವ್ರು ಹಿಯರಿಂಗ್ ಏಡ್ ಹಾಕಿದ್ದಾರೆ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟರವರೆಗೂ ಇದು ಮಾಡೋದು. ಓಕೆ ಡಾಕ್ಟರ್ ವಿಕಾಸ್ ಅವರೇ, ಬಹಳ ಚೆನ್ನಾಗಿ ಹೇಳಿದ್ರಿ. ಕಾರ್ಯಕ್ರಮದಲ್ಲಿ ಬಂದು ಶ್ರವಣದೋಷ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಹಂಚ್ಕೊಂಡ್ರಿ. ಹಾಗೆ ಫಲಾನುಭವಿಗಳಂತಹ NV ಚಂದ್ರಶೇಖರ್ ಕೂಡ ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ವಿಕಾಸ್ MD ಅವರೇ ಹಾಗೆ NV ಚಂದ್ರಶೇಖರ್ ಅವರು ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಶ್ರವಣದೋಷಕ್ಕೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಚಂದ್ರಶೇಖರ್ NV ಅವರ ಅನುಭವಗಳನ್ನು ಹಾಗೂ ಶ್ರವಣದೋಷಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಶ್ರವಣ ತಜ್ಞರಾದ ಡಾಕ್ಟರ್ ವಿಕಾಸ್ MD ಅವರು ನೀಡಿದ ಮಾಹಿತಿ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ B. ಇನ್ನು ಮುಂದೆ ತಂತನತೆ ಅಥವಾ ಸ್ವಲೀನತೆ
ಈ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಮಗು ಪವನ್ ಬೆಳ್ಳಿ ಅವರ ತಾಯಿ ದೀಪಿಕಾ ಆರ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಂತರ ತಂತನತೆ ಮತ್ತು ಸ್ವಲೀನತೆ ಈ ತೊಂದರೆಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಶೇಷ ಶಿಕ್ಷಣ ಶಿಕ್ಷಕರಾದ ಶೋಭಾ ಬಿಎನ್. ಇವತ್ತಿನ ವಿಷಯ ಆಟಿಸಮ್ ಅಂದರೆ ತಂತನತೆ ಅಥವಾ ಸ್ವಲೀನತೆ. ಈ ವಿಚಾರವಾಗಿ ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ ಎಕ್ಸ್ಪರ್ಟ್ ಆದಂತಹ ಶೋಭಾ ಬಿಎನ್ ಅವರು. ಇವರು ವಿಶೇಷ ಶಿಕ್ಷಕಿ, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ. ಹಾಗೆ ಬೆನಿಫಿಷರಿ ಆದಂತಹ ದೀಪಿಕಾ ಆರ್, ಹಾಗೆ ಪವನ್ ಬೆಳ್ಳಿ ಅವರು. ಈಗ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಬನ್ನಿ ಶೋಭಾ ಅವರೇ ಹಾಗೆ ದೀಪಿಕಾ ಅವರು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕೇಳುಗರಿಗೂ ನಮಸ್ಕಾರ. ಮೊದಲನೇದಾಗಿ ದೀಪಿಕಾ ಅವ್ರ ಹತ್ರ ಮಾತಾಡ್ತೀನಿ. ದೀಪಿಕಾ ಅವರೇ, ನೀವು ಪವನ್ ಬೆಳ್ಳಿ ಅವರ ತಾಯಿ. ಹೌದು ಸರ್. ಅಲ್ವಾ? ಹೌದು ಸರ್. ಈ ಆಟಿಸಮ್ ಇದೆ ಅಂತ ಗೊತ್ತಾಗಿದ್ದು ಯಾವಾಗ? ಮಗು 2.5 ವರ್ಷ ಇದ್ದಾಗ ನಮಗೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಗೆ ಬಂದು ತಪಾಸಣೆ ಮಾಡಿಸಿದಾಗ ನಮಗೆ ಗೊತ್ತಾಗಿದ್ದು ಮಗುಗೆ ಆಟಿಸಮ್ ಇದೆ ಅಂತ. ಅದಕ್ಕೂ ಮುಂಚೆ ನಮಗೆ ಮಗು ಏನೋ ಇನ್ನೂ ಕಲಿತಿಲ್ಲ, ಅವನಿಗೆ ಸ್ವಲ್ಪ ನಿಧಾನ ಇರಬಹುದು ಅಂತ ಮಾತ್ರ ನಮಗೆ ಅನ್ಸುತ್ತೆ ಹೊರತು ನಮ್ಗೆ ಆ ಶಬ್ದನೇ ಹೊಸ್ತು ಸರ್. ಆಟಿಸಮ್ ಅನ್ನೋ ಶಬ್ದನೇ ಕೂಡ ನಮಗೆ ತುಂಬಾ ಹೊಸ್ದು. ನಿಮಗೆ ಯಾರು ಹೇಳಿದ್ದು ಇಲ್ಲಿ ಬಂದು ತೋರಿಸ್ಬೇಕು ಅಂತ? ಯಾರಾದ್ರೂ ಗೈಡ್ ಮಾಡಿರ್ಬೇಕಲ್ವಾ? ಹೌದು ಸರ್. ಯಾರು? ಮಕ್ಕಳ ವೈದ್ಯರು ಇದ್ರು, ಒಬ್ರು ಮಂಜುನಾಥ್ ಸರ್ ಅಂತ ಹೇಳ್ಬಿಟ್ಟು. ಅವರೇ ಫಸ್ಟ್ ಮಗುವನ್ನ ನೋಡಿದ್ದವ್ರು. ಇನ್ನೂ ನನಗೆ ಅನ್ಸಿದ್ದು ಇನ್ನೂ ಬೇಗ ಹೇಳ್ಬೋದಿತ್ತು ಅಂತ. ಯಾಕಂದ್ರೆ 1.5-2 ವರ್ಷಕ್ಕೆ ಬಂದು ತಪಾಸಣೆ ಮಾಡಿ ತರಬೇತಿಯನ್ನ ತಗೊಳ್ತಿರೋರ್ನ ನಾನು ಆಯುಷಲ್ಲಿ ಬಂದ್ಮೇಲೆ ನಾನು ನೋಡಿದ್ದೆ. ನಂಗೆ ಸ್ವಲ್ಪ ಇನ್ನು ಬೇಗ ಗೊತ್ತಾಗಿದ್ರೆ ನನ್ನ ಮಗುನ ಇನ್ನು ಸ್ವಲ್ಪ ಬೇಗ ಕರ್ಕೊಂಡು ಬರ್ಬೋದಿತ್ತು. ಅಂದ್ರೆ ಮಗು ದೈಹಿಕವಾಗಿ ನೋಡೋದಕ್ಕೆ ಸರ್ ತುಂಬಾ ಆರೋಗ್ಯವಂತವಾಗಿ ಕಾಣಿಸ್ತಾ ಇದ್ದಾನೆ. ಅವ್ನಿಗೆ ನೋಡಿದ್ರೆ ಅನ್ಸುತ್ತೆ ನಮ್ಗೆ ಅವ್ನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ. ಮಗುವಿನ ಸಮಸ್ಯೆ ಶುರು ಆಗ್ತಿರೋದು ಅವನ ಮನಸ್ಸಿನಿಂದ. ಅದನ್ನ ಹೇಗೆ ಕಂಡಿಡಿಯಕ್ಕಾಗತ್ತೆ? ಅದನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗಲ್ಲ. ಅದೆಲ್ಲ ನಮ್ಗೆ ಕಂಡಿಡ್ಕೊಬೇಕಂದ್ರೆ ನಮ್ಗೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಗೆ ಬಂದಾಗ ಅವ್ರು ಹೇಳಿದ್ಮೇಲೆ ಅದನ್ನ ನಾವು ಅರ್ಗಿಸ್ಕೊಳಕ್ಕೆ ನಾವು 1 ತಿಂಗಳು ಟೈಮ್ ತಗೊಂಡಿದ್ದೀವಿ. ಯಾವ ಊರಿನವರು ಮೇಡಮ್ ನೀವು? ನಾವು ಮೂಲತಃ ಮೈಸೂರಿನವರೇ. ಮೈಸೂರಿನವರೇ. ಬಹಳಷ್ಟು ಜನಗಳಿಗೆ ಈ ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅದೇ ಗೊತ್ತಿಲ್ಲ. ಹೌದು ಸರ್, ನಾನು ಕೂಡ ಇಲ್ಲಿ ಕಿವಿ ಕೇಳಿಸ್ತವ್ರು ಮಾತ್ರ ಬರ್ತಾರೆ, ಬುದ್ಧಿಮಾಂದ್ಯರು ಮಾತ್ರ ಬರ್ತಾರೆ, ಇಲ್ಲಿಗೆಲ್ಲ ನಾವು ಬರೋದು ಬೇಡ ಈ ತರ ಅನ್ಕೊಂತಿದ್ವಿ. ಬಟ್ ಅಲ್ಲಿಗೆ ಬಂದ್ಮೇಲೆನೆ ಗೊತ್ತಾಗಿದ್ದು ಅದೇ ಬೇರೆ ಪ್ರಪಂಚ ಅಂತ. ನಮ್ಮ ಮಕ್ಕಳನ್ನ ಒಂದು ಸೂಕ್ತ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಈ ಒಂದು ಸಂಸ್ಥೆ ಪಾತ್ರ ತುಂಬಾ ಇದೆ ಸರ್. ಈಗ ಪವನ್ ಬೆಳ್ಳಿಗೆ ಎಷ್ಟು ವರ್ಷ? 6 ವರ್ಷ. ಯಾವ ಶಾಲೆ ಹೋಗ್ತಿದ್ದಾನೆ? ಎಷ್ಟು ತರಗತಿ? ಅವನನ್ನ ನಾನು ಆಕ್ಚುಲಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಬೇಕು 1ನೇ ತರಗತಿಗೆ. ಆದ್ರೆ ಅವನು ಆ 1ನೇ ತರಗತಿಯ ಪಾಠವನ್ನ ತಗೊಳ್ಳುವಷ್ಟು ಸಾಮರ್ಥ್ಯ ಅವನು ಹೊಂದಿಲ್ಲ. ನಾನು ಇದುವರೆಗೂ 2.5 ವರ್ಷಗಳ ಕಾಲ ನಾನು ಆಯುಷಲ್ಲೇ ಅವನಿಗೆ ತರಬೇತಿ ತಗೊಂಡಿದ್ದು, ಮತ್ತೆ ಪ್ರೀ ಸ್ಕೂಲ್ ನ ತಗೊಂಡಿದ್ದು. ಜೊತೆಯಲ್ಲಿ ನಾನೇ ಕೂರ್ತಾ ಇದ್ವಿ, ಪೇರೆಂಟ್ಸ್ ಜೊತೆಲಿ ಇರ್ಬೇಕಿತ್ತು. ಈಗ ನನ್ನ ಉದ್ದೇಶ ಏನಿತ್ತು, ಅವ್ನು ಸಾಮಾಜಿಕವಾಗಿ ಹೊಂದ್ಕೊಬೇಕು, ನನ್ನನ್ನ ಅಮ್ಮನ್ನ ಬಿಟ್ಟು ಅವನು ಶಾಲೆಯಲ್ಲಿ ಕೂರ್ಬೇಕು. ಆ ಉದ್ದೇಶಕ್ಕೋಸ್ಕರ ನಾನು ಟೆಂಡರ್ ಸ್ಟೆಪ್ ಅಂತ ಹೇಳ್ಬಿಟ್ಟು ಹೆಬ್ಬಾಳಲ್ಲಿದೆ, ಆ ಶಾಲೆಗೆ ಸೇರಿಸಿದ್ದೀನಿ ಅವನನ್ನ. ಈಗ ಅವನ ಕಲಿಕೆ ಹೇಗಿದೆ? ಚೆನ್ನಾಗಿದೆ ಸರ್, ಅಂದ್ರೆ ಪ್ರೋಗ್ರೆಸ್ ಚೆನ್ನಾಗಿದೆ. ಅಂದ್ರೆ ಈಗ ತರಬೇತಿ ಕೊಡೋದು ಇದೇ ಇರುತ್ತೆ. ಹೌದು ಸರ್. ಇನ್ನು ಶಾಲೆಯಲ್ಲೂ ಕೂಡ ಅವ್ರು ಹೇಳ್ಕೊಡಷ್ಟು ಹೇಳ್ಕೊಡ್ತಾರೆ. ಮನೆಯಲ್ಲಿ ಪೋಷಕರಾದವರು ಆ ಮಗುಗೆ ಕಲಿಸೋದು ಬಹಳ ಮುಖ್ಯ ಆಗುತ್ತೆ. ಅದು ತುಂಬಾ ಮುಖ್ಯ. ಹೌದಾ ಸರ್? ಹೌದು ಸರ್. ಹೇಗೆ ನಡೀತಾ ಇದೆ? ಹೇಗೆ ಕಲಿಸ್ತಾ ಇದ್ದೀರಿ? ನಾವು ಪ್ರತಿ ಹಂತದಲ್ಲೂ ಕಲಿಸ್ತಿದೀವಿ ಸರ್. ಈಗ ನಾನು ಅವನಿಗೆ ಹೇಳ್ಕೊಡ್ಬೇಕು, ಅವನೊಂದು ವಿಶೇಷ ಮಗು ಅನ್ಬಿಟ್ಟು ನಾನು ಟೈಮ್ ಟೇಬಲ್ ಹಾಕೊಂಡು ಈಗ ಸಂಜೆ 7ರಿಂದ 8 ಗಂಟೆ ಫ್ರೀ ಇರ್ತಾನೆ, ಆ ಟೈಮಲ್ಲಿ ಹೇಳ್ಕೊಟ್ಬಿಟ್ಟು ಮುಗಿಸ್ಬಿಡೋಣ. ತಪ್ಪು ಸರ್ ಅದು. ಪ್ರತಿ ಹಂತದಲ್ಲೂ ನಾವು ಹೇಳ್ಕೊಡ್ತಾ ಹೋಗ್ಬೇಕು. ಅವನಿಗೂ ಬೇಜಾರು ಆಗ್ಬಾರ್ದು, ಇದು ನಮ್ಮ ಪ್ರತಿದಿನ ಹೇಳ್ಕೊಡ್ತಿದ್ದಾಳೆ, ಅವನಿಗೆ ಗೊತ್ತಾಗ್ಬಾರ್ದದು. ಅದು ಏನಾಗ್ಬಿಡ್ಬೇಕಂದ್ರೆ ಇದು ಒಂದು ಅಷ್ಟೇ, ನಾವು ಇರೋದೇ ಹೀಗೆ ಅನ್ನೋದು ಅವನ ತಲೆಗೆ ಬಂದ್ಬಿಟ್ಟಾಗ ನಾನು ಏನೇ ಹೇಳ್ಕೊಟ್ರು ಆರಾಮಾಗಿ ಕಲ್ತ್ಕೊಂತ ಹೋಗ್ತಾನೆ. ಈಗ ನಾನು ವಿಶೇಷ ಶಿಕ್ಷಕಿಯಾದಂತಹ ಶೋಭಾ ಬಿಎನ್ ಅವ್ರ ಹತ್ರ ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಪವನ್ ಬೆಳ್ಳಿ ಅವ್ರನ್ನ ನೀವು ಟ್ರೀಟ್ ಮಾಡ್ತಿದ್ರಿ. ಹೌದು. ಈಗ ಪವನ್ ಬೆಳ್ಳಿ ಬಂದಾಗ ಹೇಗಿದ್ದ, ಈಗ ಹೇಗಿದ್ದಾನೆ? ಪವನ್ ಬೆಳ್ಳಿ ಅವನು ಬಂದಾಗ ಅವನಿಗೆ 3 ವರ್ಷ. ಅವನಿಗೆ ಮಾತಿನ ಬೆಳವಣಿಗೆನೇ ಇರಲಿಲ್ಲ, ಅವನು ಅಮ್ಮ ಅಂತಾನೂ ಸಹ ಹೇಳ್ತಾ ಇರ್ಲಿಲ್ಲ. ಒಂದ್ ಏನಂತ ಹೇಳಿದ್ರೆ ಅವನಲ್ಲಿ ಬಂದಾಗ ಐ ಕಾಂಟ್ಯಾಕ್ಟ್ ಸಹ ಇರ್ಲಿಲ್ಲ. ಮಗು ಒಂದ್ ಜಾಗದಲ್ಲೂ ಕೂತ್ಕೊಳ್ತಿರ್ಲಿಲ್ಲ. ಅವನು ಏನಂತ ಹೇಳಿದ್ರೆ ತುಂಬಾ ಬಿಹೇವಿಯರ್ ಪ್ರಾಬ್ಲಮ್ ಇತ್ತು. ಒಂದು ಜಾಗದಲ್ಲಿ ಕೂತ್ಕೊಳ್ದೇ ಇರುವಂತದ್ದು, ಮತ್ತೆ ಕೆಲವೊಂದು ಕೈಗಳ ಮೂವ್ಮೆಂಟ್ಗಳು ತುಂಬಾ ಜಾಸ್ತಿ ಇರ್ತಾ ಇತ್ತು. ಮತ್ತೆ ನಾವು ಏನ್ ಪಾಠ ಮಾಡ್ತೀವಿ ಅಥವಾ ಯಾವ ತರಬೇತಿ ಕೊಡ್ತೀವಿ ಅದ್ರ ಕಡೆಗೆ ಅವನಿಗೆ ಗಮನನೇ ಇರ್ತಾ ಇರ್ಲಿಲ್ಲ. ಆ ಕಾನ್ಸಂಟ್ರೇಷನ್, ಅಟೆನ್ಷನ್ ಅಂತ ಏನ್ ಹೇಳ್ತೀವಿ ಅದು ಅವನಲ್ಲಿ ತುಂಬಾನೇ ಕಡಿಮೆ ಇತ್ತು. ಸೊ ನಾವು ಅವಾಗ ಅವನಿಗೆ ಮೇಜರ್ ಆಗಿ ಅವನಿಗೆ ಸಿಟ್ಟಿಂಗ್ ಬಿಹೇವಿಯರ್ ಅಂದ್ರೆ ಒಂದ್ ಕಡೆ ಕೂತ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಹಲವಾರು ಚಟುವಟಿಕೆಗಳ ಮೂಲಕ ಅವನಿಗೆ ನಾವು ಕಲಿಸ್ತಾ ಹೋದ್ವಿ. ಅದಾದ ನಂತರ ಅವನಲ್ಲಿ ಒಂದು ಸಿಟ್ಟಿಂಗ್ ಬಿಹೇವಿಯರ್ ಬಂತು. ಅಂದ್ರೆ ಸಿಟ್ಟಿಂಗ್ ಬಿಹೇವಿಯರ್ ಬರ್ಲಿಕ್ಕೆ ಅವನಿಗೆ ಕೆಲವೊಂದು ಫೈನ್ ಮೋಟರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಕ್ರಾಸ್ ಮೋಟರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಮತ್ತೆ ಸಾಮಾನ್ಯವಾಗಿ ಇಂತಹ ಆಟಿಸಮ್ ಇರುವಂತಹ ಮಕ್ಕಳಲ್ಲಿ ಒಂದು ಇಂದ್ರಿಯಗಳ ಸೂಕ್ಷ್ಮ ಗ್ರಹಿಕೆ ಇರುತ್ತೆ. ಅಂದ್ರೆ ಒಂದು ಚಿಕ್ಕ ಸೌಂಡ್ ಅನ್ನು ಅವ್ರು ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಕೆಲವು ಮಕ್ಕಳು, ಇನ್ನು ಕೆಲವು ಮಕ್ಕಳು ದೊಡ್ಡ ಶಬ್ದಗಳನ್ನ ಕೇಳಿಸ್ಕೊಳ್ಳಲ್ಲ, ಕಿವಿ ಮುಚ್ಕೊಂಡ್ಬಿಡ್ತಾರೆ. ಈ ನಮ್ಮ ಪವನ್ ಬೆಳ್ಳಿ ಹೇಗಿದ್ದ ಅಂತ ಹೇಳಿದ್ರೆ ಒಂದು ಚಿಕ್ಕ ಶಬ್ದ, ಈಗ ನಾನೊಂಚೂರು ಜೋರಾಗಿ ಮಾತಾಡಿದ್ರೆ
ಮಾತಾಡದೆ ಅಂತ ಹೇಳಿದ್ರು 2 ಕಿವಿಯನ್ನ ಅವನು ಮುಚ್ಕೊಂಡ್ಬಿಡ್ತಾ ಇದ್ದ. ಸೊ ಅಂತ ಸಂದರ್ಭದಲ್ಲಿ ನಾವು ಈ ಮಗುವಿನ ಒಂದು ಗುಣಲಕ್ಷಣ ಏನಿದೆ, ಯಾವ್ಯಾವ ಒಂದು ವರ್ತನ ದೋಷಗಳಿದೆ, ಅದನ್ನೆಲ್ಲ ಗಮನಿಸಿ ಅದಕ್ಕೆ ತಕ್ಕಂತಹ ಚಟುವಟಿಕೆಗಳನ್ನ ನೀಡಿ ನಾವು ಆ ಮಗುವನ್ನ ಈ ಒಂದು ಸಿಟ್ಟಿಂಗ್ ಬಿಹೇವಿಯರ್ ಇರ್ಬೋದು, ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಕೂತ್ಕೊಳ್ಬೇಕು ಅನ್ನೋದು, ಇದನ್ನೆಲ್ಲ ನಾವು ಕಲಿಸ್ತಾ ಬಂದ್ವಿ. ಓಕೆ, ಈಗ ನಮ್ಮ ಕೇಳಿದ್ರೆ ಒಂದು ಡೌಟ್ ಇರುತ್ತೆ, ಆಟಿಸಮ್ ಮಕ್ಕಳನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿ, ಏನೋ ಲಕ್ಷಣಗಳಿದೆಯಾ? ಈಗ ಸಾಮಾನ್ಯವಾಗಿ ಒಂದು ವಿಶೇಷ ಚೇತನ ಮಗು ಅಂತ ಹೇಳಿದ್ರೆ, ಈಗ ಬುದ್ಧಿಮಾಂದ್ಯತೆ ಇರುವಂತಹ ಮಗು ಇರಬಹುದು, ಅದು ಹುಟ್ಟಿದ ತಕ್ಷಣ ಅಳದೆ ಇರಬಹುದು, ಅಥವಾ ಮತ್ತೆ ಅದು ಬಾಹ್ಯವಾಗಿ ಕೆಲವೊಂದು ಗುರುತುಗಳನ್ನ ಅಥವಾ ಸೂಚನೆಗಳನ್ನ ಈ ಮಕ್ಕಳು ನೀಡ್ತಾರೆ. ಇನ್ನು ಸೆರೆಬ್ರಲ್ ಪ್ಯಾಲ್ಸಿ ಇರುವಂತಹ ಮಕ್ಕಳು, ಅಂದ್ರೆ ಮೆದುಳಿನ ನಿಸ್ವಸ್ಥತೆ ಇರುವಂತಹ ಮಕ್ಕಳಲ್ಲೂ ಸಹ ಕಾಲು ಮತ್ತೆ ಕೈಗಳ ಸ್ವಾಧೀನ ಇಲ್ಲದೆ ಇರೋದು ನಮಗೆ ಕಂಡು ಬರುತ್ತೆ. ಆದ್ರೆ ಈ ಆಟಿಸಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಹೊರಗಿನಿಂದ ಯಾವುದೇ ರೀತಿಯಾದಂತಹ ಒಂದು ನ್ಯೂನ್ಯತೆ ಈ ಮಕ್ಕಳಲ್ಲಿ ಕಾಣಲ್ಲ. ಅದೇನಂತೆ ದೈಹಿಕವಾಗೂ ಮಕ್ಕಳು ಚೆನ್ನಾಗಿರ್ತಾರೆ, ನೋಡ್ಲಿಕ್ಕೂ ತುಂಬಾ ಸುರದ್ರೂಪಿಯಾಗಿರ್ತಾರೆ. ಪೋಷಕರಾದಂತವರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಅವ್ರಿಗೆ ಒಂದು ಡೌಟ್ ಅನ್ನೋದು ಅಥವಾ ಸಂದೇಹ ಅನ್ನೋದು ಬರೋದಿಲ್ಲ. ಆದ್ರೆ ನಾವು ಎಕ್ಸ್ಪರ್ಟ್ಸ್ ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಬಿಹೇವಿಯರ್ ತೀರಾ ಒಂದು 8 ತಿಂಗಳು ಮಗು ಇರಬಹುದು, 10 ತಿಂಗಳು ಮಗು ಇರಬಹುದು, ಸಾಮಾನ್ಯ ಮಗು ಏನ್ ಮಾಡುತ್ತೆ 3 ತಿಂಗಳಲ್ಲಿ ಸೋಷಿಯಲ್ ಸ್ಮೈಲ್ ಅಂತ ಹೇಳುತ್ತೆ. ಅಂದ್ರೆ ಈಗ ಯಾರು ಗುರ್ತಿರೋರು, ಅವ್ರ ಅಪ್ಪ ಅಮ್ಮ ಇರ್ಬೋದು, ನೋಡಿದ ತಕ್ಷಣ ಮಗು ನಗ್ತಿರುತ್ತೆ. ಆದ್ರೆ ಈ ಒಂದು ಆಟಿಸಮ್ ಇರುವಂತಹ ಮಕ್ಕಳಲ್ಲಿ ಮಗುಗೆ ಆ ಸೋಷಿಯಲ್ ಸ್ಮೈಲ್ ಅನ್ನೋಂಥದ್ದು ಒಂದು 4 ತಿಂಗಳು 5 ತಿಂಗಳಲ್ಲೇ ಬರಬೇಕಾದಂತಹ ಸೋಷಿಯಲ್ ಸ್ಮೈಲ್ ಮಗುಗೆ ಬಂದಿರೋಲ್ಲ. ಅಷ್ಟು ಸೂಕ್ಷ್ಮವಾಗಿ ಯಾವುದೇ ಪೋಷಕರು ಮಗುವನ್ನ ಗಮನಿಸೋದಿಲ್ಲ 4 ತಿಂಗಳಲ್ಲಿ. ಮತ್ತೆ ಆಟಿಸಮ್ ಇರೋ ಮಕ್ಕಳಿಗೆಲ್ಲ ಸಮಸ್ಯೆ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ಅದೇ ಮೇನ್ ಲಕ್ಷಣ ಇರುತ್ತೆ. ಐ ಕಾಂಟ್ಯಾಕ್ಟ್ ಇರೋದಿಲ್ಲ. ಕೆಲವೊಂದು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೀಚು ಸಹ ಇರುತ್ತೆ. 1 ವರ್ಷಕ್ಕೆ ಮಗು ಹೇಗ್ ಮಾತಾಡ್ಬೇಕು ಅಮ್ಮ ಅಂತೆಲ್ಲ ಹೇಳಿರುತ್ತೆ 1 ವರ್ಷಕ್ಕೆ. ಅದು ಸಹ ಈ ಆಟಿಸಮ್ ಮಕ್ಕಳಲ್ಲಿ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಸಡನ್ ಆಗಿ 2 ವರ್ಷಕ್ಕೆ ಮಾತು ನಿಂತೋಗ್ಬಿಡುತ್ತೆ ಆ ಮಕ್ಕಳಲ್ಲಿ. ಎಷ್ಟೋ ಜನ ಪೋಷಕರು ಹೇಳ್ತಾರೆ ನಮಗೆ, ಮೇಡಮ್ ಅವನು ರೈಮ್ಸ್ ಎಲ್ಲ ಹೇಳ್ತಾ ಇದ್ದ, ಹಾಡುಗಳನ್ನೆಲ್ಲ ಹೇಳ್ತಾ ಇದ್ದ, ಪ್ಲೇ ಹೋಮ್ಗೆ ಅಂತ ನಾವು ಕಳ್ಸೋಣ ಅಂತ ಹೇಳ್ಕೊಂಡು ಸಡನ್ ಆಗಿ ಒಂದ್ ಮಾತು ನಿಲ್ತು, ಬಿಹೇವಿಯರ್ ಅಲ್ಲೆಲ್ಲ ಚೇಂಜ್ ಆಗ್ತಾ ಇದೆ ಅವನಲ್ಲಿ, ಒಂದ್ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಕೆಲವು ಸಲ ಅವನು ತನ್ನನ್ ತಾನೇ ಹರ್ಟ್ ಮಾಡ್ಕೊಳ್ತಾನೆ, ಅಂದ್ರೆ ಗೋಡೆ ಗುತ್ಕೊಳ್ಳೋದಿರಬಹುದು, ಇಲ್ಲ ಕೈಯನ್ನ ಕಚ್ಕೊಳ್ಳೋದಿರಬಹುದು. ಈ ರೀತಿಯಾದಂತಹ ವರ್ತನಾ ದೋಷಗಳು 2.5 ವರ್ಷದ ನಂತರ ಪೋಷಕರು ಗಮನಿಸ್ತಾ ಹೋಗ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಆ ಮಗು ಬಗ್ಗೆ ಅಷ್ಟೊಂದು ಗಮನ ಇಡಲ್ಲ. ಈಗ ಪವನ್ ಬೆಳ್ಳಿ ಅವ್ರ ಅಮ್ಮ ಹೇಳಿದ್ರು, ಏನಂತ ಹೇಳಿದ್ರೆ ಅವನು ಹೆಸರು ಕರೆದ್ರೂ ಕೂಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಿವಿ ತೊಂದ್ರೆ ಇದೇನೋ ಅಂತ ಬಂದ್ವಿ ಅಂತ ಹೇಳ್ಬಿಟ್ಟು. ಆದ್ರೆ ಮಗುಗೆ ಕಿವಿ ತೊಂದ್ರೆ ಇರಲ್ಲ. ಅದು ಏನ್ ಹೇಳಿದ್ರೆ ಆ ಒಂದು ಏನ್ ಹೇಳ್ತೀವಿ ಆ ಹೊರಗಿನ ಪ್ರಪಂಚದ ಜೊತೆ ಅದು ಕನೆಕ್ಟ್ ಆಗ್ತಾ ಇರಲ್ಲ, ಕಾಂಟ್ಯಾಕ್ಟ್ ಮಾಡ್ತಾ ಇರಲ್ಲ. ಅದೇ ಹೆಸರು ಹೇಳ್ದಂಗೆ ತಂತನತೆ ಅಥವಾ ಸ್ವಲೀನತೆ ಅಂತ ಹೇಳಿದ್ರೆ ತಮ್ಮ ಪ್ರಪಂಚದಲ್ಲೇ ತಾವಿರುವಂತದ್ದು. ಇದರಿಂದ ಮಗುವನ್ನ ಗುರುತಿಸೋದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಷ್ಟ ಆಗುತ್ತೆ, ಪ್ರಾರಂಭಿಕ ಹಂತದಲ್ಲಿ. ಅದಾದ ನಂತರ ನಾನು ಇವಾಗ ಹೇಳಿದ್ನಲ್ಲ, ಐ ಕಾಂಟ್ಯಾಕ್ಟ್ ಇರಬಹುದು, ವರ್ತನಾ ದೋಷ ಇರಬಹುದು, ಮಾತಿನಲ್ಲಿ ಬೆಳವಣಿಗೆ ಇಲ್ದಿರಬಹುದು, ಇದನ್ನೆಲ್ಲ ನೋಡಿದಾಗ ನಾವು ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನವನ್ನ ಮಾಡಿದಾಗ ನಮಗೆ ಮಗುವಿನಲ್ಲಿ ಆಟಿಸಮ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಸಾಮಾನ್ಯವಾಗಿ ಆಟಿಸಮ್ ಇರುವ ಮಕ್ಕಳಲ್ಲಿ ಕಿವಿ ಕೇಳಿಸ್ದೇ ಇರೋ ಸಮಸ್ಯೆ ಇರುತ್ತಾ? ಅದು ತುಂಬಾ ಕಡಿಮೆ. ಅಂದ್ರೆ ಈಗ ಮಲ್ಟಿಪಲ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಈಗ ಬುದ್ಧಿಮಾಂದ್ಯತೆ ಜೊತೆ ಕಿವಿ ಕೇಳಿಸದೇ ಇರಬಹುದು, ಅಥವಾ ಆಟಿಸಮ್ ಜೊತೆ ಕಿವಿ ಕೇಳಿಸದೇ ಇರಬಹುದು, ಅಥವಾ ದೃಷ್ಟಿದೋಷ ಇರುವಂತ ಜೊತೆ ಕಿವಿ ಕೇಳಿಸದೇ ಇರಬಹುದು. ಒಂದಕ್ಕಿಂತ ಹೆಚ್ಚು ಡಿಸಬಿಲಿಟಿ ಇರುವಂತ ಸಾಧ್ಯತೆಗಳಿದೆ. ಈಗ ಆಟಿಸಮ್ಗೂ ಬುದ್ಧಿಮಾಂದ್ಯತೆಗೂ ಸಂಬಂಧ ಇದೆಯಾ ಅಂತಂದ್ರೆ, ಆಟಿಸಮ್ ಮಕ್ಕಳು ನಾರ್ಮಲ್ ಮಕ್ಕಳಿಗೆ ಕಾಣ್ತಾರೆ. ಹೌದು. ಈಗ ಬುದ್ಧಿಮಾಂದ್ಯ ಮಕ್ಕಳನ್ನ ನೋಡಿದಾಗ ಅವರಲ್ಲಿ ನಮ್ಗೆ ಗೊತ್ತಾಗುತ್ತೆ ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳಿ. ಈ ಆಟಿಸಮ್ಗೂ ಅದಕ್ಕೂ ಏನೋ ಸಂಬಂಧ ಇದೆಯಾ ಹೇಗೆ? ಇಲ್ಲ. ಈಗ ಆಟಿಸಮ್ ಇರುವಂತಹ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಇರಲೇಬೇಕು ಅನ್ನೋಂಥದ್ದು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಆಟಿಸಮ್ ಇರುವಂತಹ ಮಕ್ಕಳಲ್ಲಿ IQ ಅಥವಾ ಇಂಟೆಲಿಜೆಂಟ್ ಕೋಶೆಂಟ್ ಏನಿದೆ ಅದು ಸಾಮಾನ್ಯರಂತೆ ಸಹ ಇರುತ್ತೆ ಅವರಿಗೆ. ಕೆಲವು ಮಕ್ಕಳಲ್ಲಿ ಹೆಚ್ಚು ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ ಆಟಿಸಮ್ ಅದು ಏನಂತ ಹೇಳಿದ್ರೆ ಸ್ಯಾವೆಂಟ್ ಸ್ಕಿಲ್ ಅಂತ ಹೇಳ್ತೀವಿ, ಅಂದ್ರೆ ವಿಶೇಷ ಪ್ರತಿಭೆ ಅಂತ ಹೇಳ್ತೀವಿ. ಕೆಲವೊಂದು ಮಕ್ಕಳಲ್ಲಿ ಆ ಸ್ಯಾವೆಂಟ್ ಸ್ಕಿಲ್ ಇರುತ್ತೆ. ಈಗ ಕೆಲವು ಮಕ್ಕಳಿಗೆ ತುಂಬಾನೇ ಚೆನ್ನಾಗಿ ಮ್ಯೂಸಿಕ್ ಅನ್ನ ಅವರು ಕಲ್ತ್ಕೊಳ್ತಾ ಇರ್ತಾರೆ, ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಪೇಂಟಿಂಗ್ ಅನ್ನ ಮಾಡ್ತಿರ್ತಾರೆ. ಇನ್ನೂ ಕೆಲವು ಮಕ್ಕಳು ಏನಂತ ಹೇಳಿದ್ರೆ ಈ ಲೆಕ್ಕಗಳನ್ನ ಎಷ್ಟು ದೊಡ್ಡ ದೊಡ್ಡ ಲೆಕ್ಕಗಳನ್ನ ಕೊಟ್ಟರು ಕ್ಷಣಾರ್ಧದಲ್ಲಿ ಅವರು ಮಾಡಿ ತೋರಿಸ್ಬಿಡ್ತಾರೆ. ಸೊ ಆಟಿಸಮ್ ಇರುವಂತಹ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಇರಲೇಬೇಕು ಅನ್ನೋಂಥದ್ದು ಏನು ಇಲ್ಲ. ಸಾಮಾನ್ಯವಾಗಿ ಆಟಿಸಮ್ ಇರುವಂತಹ ಮಕ್ಕಳಲ್ಲಿ IQ ನಾರ್ಮಲ್ಲೇ ಇರುತ್ತೆ. ಆದ್ರೆ ಅವರ ಒಂದು ಬಿಹೇವಿಯರ್ ಪ್ರಾಬ್ಲಮ್ಸ್ ಇಂದ ಆ ಒಂದು ಪ್ರೋಸೆಸ್
ಪ್ರೊಸೆಸಿಂಗ್ ಅಂತ ಹೇಳ್ತೀವಲ್ಲ, ಇನ್ಪುಟ್ ಇರುತ್ತೆ, ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಪ್ರಾಬ್ಲಮ್ ಇರುತ್ತೆ ಅವರಲ್ಲಿ. ಸೊ ಬುದ್ಧಿಮಾಂದ್ಯತೆ ಇರಲೇಬೇಕು ಅನ್ನೋಂಥದ್ದು ಏನೂ ಇಲ್ಲ ಆಟಿಸಮ್ ಇರುವಂತಹ ಈ ಮಕ್ಕಳಿಗೆ. ಆಟಿಸಮ್ ಇರುವ ಮಕ್ಕಳಿಗೆ ನೀವು ಯಾವ ರೀತಿ ತರಬೇತಿ ಕೊಡ್ತೀರಿ, ಯಾವ ರೀತಿ ಪಾಠ ಮಾಡ್ತೀರಿ? ಏನಂತ ಹೇಳಿದ್ರೆ ಇದು ಬರೀ ವಿಶೇಷ ಶಿಕ್ಷಕರಿಂದ ಮಾತ್ರ ಅಷ್ಟೇ ಅಲ್ಲ, ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಇದೆ. ಆ ಟೀಮ್ ಮೂಲಕ ನಾವು ಒಂದು ತರಬೇತಿಯನ್ನ ನೀಡಬೇಕಾಗತ್ತೆ. ಯಾಕಂದ್ರೆ ಆಟಿಸಮ್ ಇರುವಂತಹ ಮಕ್ಕಳಿಗೆ ನಾನು ಹೇಳಿದೆ ಮಾತಿನ ತೊಂದರೆನೂ ಇರುತ್ತೆ, ಅದಕ್ಕೆ ನಮಗೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಇರ್ತಾರೆ. ಇನ್ನು ಅವ್ರಿಗೆ ಬಿಹೇವಿಯರ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಅವರಿಗೆ ಆಕ್ಯುಪೇಷನಲ್ ಥೆರಪಿಸ್ಟ್ ಅಥವಾ ಫಿಸಿಯೋಥೆರಪಿಸ್ಟ್ ಇವರು ಸಹಾಯ ಮಾಡ್ತಾರೆ. ಅವರೊಂದಿಗೆ ನಾವು ವಿಶೇಷ ಶಿಕ್ಷಕರು ಕೆಲಸ ಮಾಡ್ತೀವಿ. ಇದೇನಂತ ಹೇಳಿದ್ರೆ ಈಗ ನಾವು ಶೈಕ್ಷಣಿಕ ತರಬೇತಿಯನ್ನ ನೀಡುವಾಗ ಮಗುವಿನ ಒಂದು ಗಮನವನ್ನ ಕೇಂದ್ರೀಕರಿಸೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಯಾವುದೇ ಒಂದು ಪರಿಕಲ್ಪನೆಯನ್ನ ಮಗುವಿಗೆ ಕಲಿಸ್ತಾ ಇದೀವಿ ಅಂತ ಹೇಳಿದ್ರೆ ಮಗು ಅದನ್ನ ಕೇಳಿಸ್ಕೊಳ್ಬೇಕು, ಆಲಿಸ್ಕೊಂಡು ಅದನ್ನ ಅರ್ಥೈಸ್ಕೊಳ್ಬೇಕು. ಸೊ ಅದಕ್ಕಾಗಿ ನಾವು ಮಗುವಿಗೆ ಏನಂತ ಹೇಳಿದ್ರೆ ಈ ಮಲ್ಟಿ ಸೆನ್ಸರಿ ಅಪ್ರೋಚ್ ಮೂಲಕ ನಾವು ಪಾಠವನ್ನ ಮಾಡ್ತೀವಿ. ಮಗು ಕೇಳಿಸ್ಕೊಂಡು ಕಲಿಯೋದಿರಬಹುದು ಅಥವಾ ಅದನ್ನ ಮಾಡಿ ನೋಡುವಂಥದ್ದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಕಲಿಕೆಯಲ್ಲಿ ಇರುವಂತಹ ಕೆಲವು ಸೂತ್ರಗಳನ್ನ, ತತ್ವಗಳನ್ನ ನಾವು ಉಪಯೋಗಿಸ್ತೀವಿ. ಅಂದ್ರೆ ಮಗುವಿಗೆ ಯಾವುದು ಒಂದು ವಿಷಯ ಗೊತ್ತಿದೆ ಅಂದ್ರೆ ಅದರಲ್ಲಿ ನೋನ್ ಟು ಅನ್ನೋನ್ ಅಂತ ಹೇಳ್ತೀವಿ. ಅಂದ್ರೆ ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದೆ ಇರೋ ಕಡೆಗೆ ಆ ಮಗುವನ್ನ ಕಲಿಸುವಂಥದ್ದು. ಮತ್ತೆ ಈ ಮಕ್ಕಳಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಗಳು ಅದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗಬಹುದು. ಅದನ್ನ ಕಾಂಕ್ರಿಟೈಸ್ ಮಾಡಿ ನಾವು ಮಗುವಿಗೆ ಹೇಳ್ಕೊಡ್ತೀವಿ. ಮತ್ತೆ ಎಷ್ಟೊಂದು ಕಲಿಕಾ ಸಾಮಗ್ರಿಗಳನ್ನ ಉಪಯೋಗಿಸ್ಬಿಟ್ಟಿರಬಹುದು. ಮತ್ತೆ ಈ ಒಂದು ಪಠ್ಯಕ್ರಮ ಏನಿದೆ ಅದನ್ನ ನಾವು ಅಳವಡಿಸ್ಕೊಳ್ತೀವಿ ಮಗುವಿಗೆ ಅರ್ಥ ಆಗೋ ರೀತಿನಲ್ಲಿ. ಅದನ್ನು ತುಂಬಾ ಸರಳೀಕರಣಗೊಳಿಸಿ ಮಗುವಿಗೆ ಪಾಠವನ್ನ ಮಾಡ್ತೀವಿ. ಮತ್ತೆ ಹಲವಾರು ಪಠ್ಯಕ್ರಮ ಅಥವಾ ಪರಿಕಲ್ಪನೆಗಳನ್ನ ನಾವು ಆಟದ ಮೂಲಕ ಹೇಳ್ಕೊಡ್ಲಿಕ್ಕೆ ಇದ್ ಮಾಡ್ತೀವಿ. ಜೊತೆಗೆ ಅದಲ್ಲದೆ ಹಾಡು ಕಥೆಗಳ ಮೂಲಕನೂ ಸಹ ಮಗುವಿಗೆ ಪರಿಕಲ್ಪನೆಗಳು ಅರ್ಥ ಆಗುವಂತೆ ನಾವು ಪಾಠ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಈಗ ಆಟಿಸಮ್ ಇರೋ ಮಕ್ಕಳು ಯಾವ ವಯಸ್ಸಿನಲ್ಲಾದ್ರೂ ಕೂಡ ಟ್ರೀಟ್ ಮಾಡಬಹುದಾ? ಇಲ್ಲ, ಅದು ಎಷ್ಟು ಬೇಗ ಮಗುವನ್ನ ಕರ್ಕೊಂಡು ಬರ್ತಾರೆ ಅಷ್ಟು ಬೇಗ ಬಂದ್ರೆ ಮಗು ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ. ಯಾಕಂದ್ರೆ ಹೇಳಿದ್ರೆ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಏನಿದೆ ಅದು ಕ್ರಿಟಿಕಲ್ ಏಜ್ ಅಂತ ಹೇಳ್ತೀವಿ. ಕ್ರಿಟಿಕಲ್ ಏಜ್ ಅಲ್ಲಿ ಏನಂದ್ರೆ ಅದೊಂದು ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ಇರುತ್ತೆ. ಆ ನ್ಯೂರಲ್ ಪ್ಲಾಸ್ಟಿಸಿಟಿ ಏಜ್ ಅಲ್ಲಿ ಏನಂತ ಹೇಳಿದ್ರೆ ಮಗುಗೆ ಕಲಿಸ್ಲಿಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ, ಸುಲಭವಾಗಿ ನಾವು ಮಗುಗೆ ಕಲಿಸಬಹುದು. ಮತ್ತೆ ಮಗುವಿನ ಗ್ರಹಿಕೆನೂ ಆ ಒಂದು ಕ್ರಿಟಿಕಲ್ ಏಜ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಅರ್ಲಿ ಇಂಟರ್ವೆನ್ಷನ್ ಅಂತಂದ್ರೆ ಎಷ್ಟು ಬೇಗ ಸಾಧ್ಯವಾಗುತ್ತೋ ಮಗುವಿಗೆ ಅಷ್ಟು ಬೇಗ ಪುನರ್ವಸತಿಯನ್ನ ನೀಡಲಿಕ್ಕೆ ನಾವು ಪೋಷಕರಿಗೆ ತುಂಬಾ ಹಲವಾರು ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನ ಮತ್ತೆ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ನಾವು ಮಾಡ್ತೀವಿ ನಮ್ಮ ಸಂಸ್ಥೆ ಕಡೆಯಿಂದ. ತುಂಬಾ ಲೇಟ್ ಆಗಿ ಬಂದಾಗ ಎಷ್ಟು ಬೇಗ ಬಂದ್ರೂ ಅಷ್ಟು ಮಗು ಹೇಗೆ ಕಲಿಯುತ್ತೆ ಆ ರೀತಿ ಲೇಟ್ ಆಗಿ ಬಂದಂತಹ ಮಗುಗೆ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಮೇಡಮ್, ಈಗ ಆಟಿಸಮ್ ಇರುವ ಮಕ್ಕಳು ಸಾಮಾನ್ಯ ಶಾಲೆಗಳಿಗೆ ಹೋಗಬಹುದಾ? ಖಂಡಿತವಾಗ್ಲೂ ಸಾಮಾನ್ಯ ಶಾಲೆಯಲ್ಲಿ ಮಗು ಕಲಿಬಹುದು. ಏನಂತ ಹೇಳಿದ್ರೆ ಇದು ಒಂದು ಸಹಭಾಗಿತ್ವದಲ್ಲಿ ನಾವು ಕಲಿಸ್ತಾ ಹೋಗ್ಬೇಕು. ಅಂದ್ರೆ ಒಂದು ಸಾಮಾನ್ಯ ಶಿಕ್ಷಕರ ಜೊತೆಗೆ ವಿಶೇಷ ಶಿಕ್ಷಕರು ಆ ಯೂನಿಟ್ ಪ್ಲಾನ್ ಇರಬಹುದು, ಲೆಸನ್ ಪ್ಲಾನ್ ಅನ್ನ ಮಾಡಿದಾಗ ಮಗುಗೆ ಯಾವ ರೀತಿ ಕಲಿಸ್ಬೇಕು ಅನ್ನೋದು ವಿಶೇಷ ಶಿಕ್ಷಕರು ಮತ್ತೆ ಸಾಮಾನ್ಯ ಶಿಕ್ಷಕರು ಸೇರಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ತರಗತಿಯಲ್ಲೂ ಸಹ ಅವರು ಒಂದು ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ಬ್ಯಾರಿಯರ್ ಫ್ರೀ ಎನ್ವಿರಾನ್ಮೆಂಟ್ ಅಥವಾ ತಡೆರಹಿತ ವಾತಾವರಣವನ್ನ ಅವರು ಸಾಮಾನ್ಯ ಶಾಲೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಮಗುಗೂ. ಈ ರೀತಿ ಮಾಡಿದಾಗ ಖಂಡಿತವಾಗ್ಲೂ ಮಗು ಮುಖ್ಯವಾಹಿನಿ ಶಾಲೆಯಲ್ಲಿ ಕಲಿಬಹುದು. ಬಹಳ ಸಂತೋಷ ಮೇಡಮ್. ಇಷ್ಟೊತ್ತು ಆಟಿಸಮ್, ತಂತನತೆ ಅಂದ್ರೆ ಸ್ವಲೀನತೆ ಸಂಬಂಧಪಟ್ಟಂಗೆ ಮಾಹಿತಿ ಮಾಡಿಕೊಟ್ರಿ. ಕಾರ್ಯಕ್ರಮದಲ್ಲಿ ಪವನ್ ಬೆಳ್ಳಿ ಅವರ ಪೋಷಕರಾದಂತಹ ದೀಪಿಕಾ ಆರ್ ಅವರು ಇದ್ರು, ಹಾಗೆ ವಿಶೇಷ ಶಿಕ್ಷಕಿಯಾದಂತಹ ಶೋಭಾ ಬಿ ಎನ್ ಅವರಿದ್ರು. ಇಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತಂತನತೆ ಅಥವಾ ಸ್ವಲೀನತೆ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಮಗು ಪವನ್ ಬೆಳ್ಳಿ ಅವರ ತಾಯಿ ದೀಪಿಕಾ ಆರ್ ಅವರ ಅನುಭವಗಳನ್ನು ಹಾಗೂ ತಂತನತೆ ಅಥವಾ ಸ್ವಲೀನತೆ ತೊಂದರೆಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ವಿಶೇಷ ಶಿಕ್ಷಣ ಶಿಕ್ಷಕರಾದ ಶೋಭಾ ಬಿಎನ್ ಅವರು ನೀಡಿದ ಮಾಹಿತಿ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ನಿರ್ಮಾಣ ಸಹಾಯ ಬೇದ್ರೆ ಮಂಜುನಾಥ್ ಮತ್ತು ಪ್ರಭುಸ್ವಾಮಿ ಮಳಿಮಠ್. ಸಂಕಲನ ತೇಜಸ್ವಿನಿ ಗಿರೀಶ್. ಆಯುಷ್ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಮೈಸೂರು.
ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ. ಮಕ್ಕಳು ಹಾಗೂ ವಯಸ್ಕರಲ್ಲಿ ಕಂಡುಬರುವ ಕಿವಿ, ಮಾತು ಹಾಗೂ ಭಾಷೆಯ ಸಮಸ್ಯೆಗಳಿಗೂ ಸಹ ಸೂಕ್ತ ಚಿಕಿತ್ಸೆ ಲಭ್ಯವಿದೆ. ಸಂವಹನ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ಬೇಗನೆ ಗುರುತಿಸಿ ನುರಿತ ತಜ್ಞರಿಂದ ಆಯುಷ್ನಲ್ಲಿ ಚಿಕಿತ್ಸೆ ಪಡೆಯಿರಿ. ಟೆಲಿಕೇಂದ್ರದ ಮೂಲಕ ಆನ್ಲೈನ್ ತರಬೇತಿ, ಆಯುಷ್ ಆರೋಗ್ಯವಾಣಿ ಮೂಲಕ ಅರಿವು ಕಾರ್ಯಕ್ರಮ, ಚಿಕಿತ್ಸಾ ಸೇವೆಗಳು, ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಇನ್ನೂ ಹಲವಾರು ಕೋರ್ಸುಗಳ ಮಾಹಿತಿ ನೀಡಲಾಗುತ್ತದೆ. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಮಾನಸ ಗಂಗೋತ್ರಿ ಆವರಣ, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 25025336, ಮೈಸೂರಿನ STD ಕೋಡ್ 0821. ವೆಬ್ಸೈಟ್ ವಿಳಾಸ www.aiishmisore.in.